ಬನ್ನಿ ಮೇಡಮ್. ಏನ್ ಮೇಡಮ್ ನೀವ್ ಹೇಳಿರೋ ಸುಳ್ಳನ್ನ ಯಜಮಾನ್ ನಿಜ ಮಾಡಕ್ ಹೊರಟಿದ್ದಾರೆ ಈಗ? ಆಯ್ತಲ್ಲ ಸುಬ್ಬು, ಈಗ ಯಾವ ಚಿಂತೆನೂ ಇಲ್ಲ. ಸುಳ್ಳೇ ನಿಜ ಆಯ್ತಲ್ಲ. ಈಗ ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋ ಗಿಲ್ಟೇ ನಿನಗಿರಲ್ಲ. ಮೇಡಮ್ ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡಿ. ಯಾವ್ದು ಸುಳ್ಳು ಯಾವ್ದು ಸತ್ಯ? ಯಜಮಾರು ನಮ್ಮ ಮದ್ವೆ ಮಾಡಕ್ ಹೊರಟಿದಾರೆ ಮೇಡಮ್. ಮದ್ವೆ ಅಂದ್ರೆ ಏನ್ ಮಕ್ಕಳಾಟನ ಮೇಡಮ್? ಇಷ್ಟ ದಿನ ನೀವು ಮಕ್ಕಳಾಟ ಅನ್ಕೊಂಡು ಈ ಪಜಿತಿಗೆ ತಂದು ನಿಲ್ಸಿದೀರಾ ನನ್ನ. ಈಗ ಮತ್ತೆ ದೊಡ್ಡವರೆಲ್ಲ ಸೇರ್ಕೊಂಡು ಮಕ್ಕಳನ್ನ ಆಟ ಆಡಿಸಿದ್ದಾರೆ, ಸರಿನಾ? ಮೇಡಮ್ ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡಿ ಮೇಡಮ್. ನೀವು ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಇನ್ನೊಬ್ರನ್ನ ಹೇಗೆ ಮೇಡಮ್ ಮದ್ವೆ ಆಗಕ್ಕಾಗುತ್ತೆ? ಏನ್ ಹೇಳ್ತಿದ್ಯಾ ಸುಬ್ಬು? ಮನ್ಸಲ್ಲಿ ಇನ್ನೊಬ್ರನ್ನ ಇಟ್ಕೊಂಡು ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಮೇಡಮ್ ನನ್ನ ಮನ್ಸಲ್ಲಿ ಅಲ್ಲ ಮೇಡಮ್, ನಿಮ್ಮ ಮನ್ಸಲ್ಲಿ. ನೀವು ಆಲ್ರೆಡಿ ಒಬ್ಬನ ಪ್ರೀತಿಸ್ತಾ ಇದ್ರಿ ತಾನೆ, ಅವನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ರಿ ತಾನೆ. ಅವತ್ತು ಅವನಿಗೆ ಪ್ರಪೋಸ್ ಮಾಡಕ್ ಹೋಗಿದ್ರಿ, ಅವನ ಜೊತೆ ಮದುವೆ ಆಗ್ಬೇಕಾಗಿತ್ತು ನಿಮ್ಗೆ. ನಾನು ಒಂದು ಹುಡುಗನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಬಗ್ಗೆ ಅವನಿಗೆ ಯಾವ ಭಾವನೆ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಜಮಾನ್ರು ಮದನ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಾಗ ನನ್ನ ಮಧ್ಯ ತಂದು ಇಂಥ ಪಜಿತಿಗೆ ಸಿಗಾಕ್ಸಿದೀರ. ಬನ್ನಿ ಮೇಡಮ್, ಯಜಮಾನ್ರಿಗಿರೋ ನಿಜಾನೆಲ್ಲ ಹೇಳ್ಬೇಡ ಮೇಡಮ್. ಈಗ ತಾನೇ ನನ್ನ ನಂಬ್ತಾ ಇದ್ದಾರೆ, ಈಗ ಮತ್ತೆ ಸುಳ್ಳು ಹೇಳಿ ನಂಬಿಕೆ ಕಳ್ಕೊಳಕ್ ಇಷ್ಟ ಇಲ್ಲ ಮೇಡಮ್. ಈಗ್ಲಾದ್ರೂ ನೀವು ಇನ್ನೊಬ್ರನ್ನ ಪ್ರೀತಿಸ್ತೀರಾ ಅನ್ನೋ ವಿಚಾರ ಹೇಳ್ಬೇಡ ಪ್ಲೀಸ್. ಸುಬ್ಬು, ನಾನು ಅವತ್ತು ನಿನಗೆ ಹೇಳಿದ್ದಲ್ಲ. ಅದೇ ಅವತ್ ನನಗೆ ಹೇಳಿರೋ ವಿಷಯನೇ ಯಜಮಾನ್ರಿಗೆ ಇವತ್ತು ಹೇಳಿ. ಪ್ರೀತಿ ವಿಷಯದಲ್ಲಿ ಆಟ ಆಡ್ಬೇಡಿ ಮೇಡಮ್. ಈಗೇನು ಯಜಮಾನ್ರಿಗೆ ನೀವು ಹೇಳ್ತೀರಲ್ಲ, ನಾನು ಹೇಳ? ಸುಬ್ಬು 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 ಪ್ಲೀಸ್, ಸುಬ್ಬು ಪ್ಲೀಸ್, ನನಗೆ ಸ್ವಲ್ಪ ಟೈಮ್ ಕೊಡು ಸುಬ್ಬು ಪ್ಲೀಸ್. ಸುಬ್ಬು, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಹುಚ್ಚಿಡ್ದಂಗೆ ಆಗ್ತಾ ಇದೆ ಸುಬ್ಬು, ಪ್ಲೀಸ್ ನನಗೊಂದು ಸ್ವಲ್ಪ ಟೈಮ್ ಕೊಡು. ಆಯ್ತು ಮೇಡಮ್, ಆಯ್ತು. ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಗ್ತಾ ಇದೆ. ನಿಮ್ಮ ಸ್ನೇಹಕ್ಕೆ ಕಟ್ಟು ಬಿದ್ದು ಈ ಸರಿನೂ ನೀವು ಹೇಳ್ದಂಗೆ ಕೇಳ್ತೀನಿ. ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತೀನಿ ನಿಮಗೆ. ಆದರೆ ಆದಷ್ಟು ಬೇಗ ನೀವು ಯಜಮಾನ್ರಿಗೆ ಹೇಳಬೇಕಿಲ್ಲ ಅಂದರೆ ನಾನು ಹೇಳ್ತೀನಿ ಮೇಡಮ್. ಅದನ್ನು ನಾನು ಒಬ್ಬನೇ ಹೇಳಲ್ಲ, ಈ ಸಲ ನಿಮ್ಮನ್ನು ಮುಂದೆ ನಿಲ್ಲಿಸಿ ಇರೋ ಸತ್ಯನೆಲ್ಲ ಹೇಳ್ತೀನಿ. ಒಂದೇ ಒಂದು ವಾರ ಮೇಡಮ್, ಒಂದು ವಾರದಲ್ಲಿ ಇವೆಲ್ಲ ಆಗ್ಬಿಡ್ಬೇಕು. ಇಲ್ಲ ಅಂದರೆ ಮದುವೆಗೆಲ್ಲ ತಯಾರಿ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ಅವಾಗ ನಾವೇನು ಹೇಳೋಕ್ಕಾಗಲ್ಲ. ಮತ್ತೆ ಮದುವೆ ನಿಂತು ಹೋಗಿ ಯಜಮಾನ್ರಿಗೆ ಆಘಾತ ಆಗಬಾರ್ದು ಮೇಡಮ್. ನೋಡಿ, ನಿಮ್ಮ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಧೈರ್ಯವಾಗಿ ನೀವು ಯಜಮಾನ್ ಹತ್ರ ಹೇಳಿ ಮೇಡಮ್. ಮದುವೆ ತಯಾರಿನೆಲ್ಲ ಆದಷ್ಟು ಬೇಗ ಶುರು ಮಾಡ್ಕೋಬೇಕು. ನಮ್ಮ ಮಗನ ಮದುವೆನ ನಮ್ಮ ಮುಂದೆ ನಿಂತು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಸಂಕಟ ನಮಗೂ ಇತ್ತು. ಈಗೆಲ್ಲ ಶಾಸ್ತ್ರಗಳನ್ನೂ ನಾವೇ ಮುಂದೆ ನಿಂತು ಮಾಡಬೇಕು ಅಲ್ವೇನ್ರಿ? ಆಯ್ತು ಮಾಡುವಂತೆ. ಹಾಗಿದ್ರೆ ಮದುವೆ ಕೆಲಸಗಳೆಲ್ಲ ಶುರು ಆಗಲಿ. ಎಲ್ಲ ಶಾಸ್ತ್ರಗಳನ್ನು ನಾವೇ ನಿಂತು ನೋಡ್ಕೋಬೇಕು. ಆಗ್ಲಿ ಎಲ್ಲರೂ ಓಡಾಡ್ಕೊಂಡು ಮದುವೆ ಮಾಡೋಣ. ಏನು ಮೊಮ್ಮಕ್ಕಳ, ನಾನು ಆಗ್ಲಿಂದಾನು ನೋಡ್ತಾನೆ ಇದ್ದೀನಿ, ನೀವಿಬ್ರು ಒಂದೇ ಒಂದು ಮಾತು ಆಡ್ತಿಲ್ವಲ್ಲ? ಅಜ್ಜಿ, ಅದು ಸಂತೋಷಕ್ಕೆ ಮಾತೇ ಬರ್ತಾ ಇಲ್ಲ ಅಲ್ವಾ? ಯಜಮಾನ್ರೆ, ನಾವು ಹೊರಡ್ತೀವಿ. ದೊಡ್ಡ ಮರೆ ಹೊರಡ್ತೀವಿ. ಅತ್ತೆ, ಧನಲಕ್ಷ್ಮಿ ಅಕ್ಕ ಕಾಲ್ ಮಾಡಿದ್ಲು, ಎಲ್ಲ ವಿಷಯ ಗೊತ್ತಾಯ್ತು. ಓಹೋ, ಅದಕ್ಕೇನಾ ಏನಾಯ್ತು ಅಂತ ರಾಗ ಎಳಿತಾ ಇರೋದು? ಎಲ್ಲ ವಿಷಯ ಗೊತ್ತಿದ ಮೇಲೆ ಉರಿಯೋ ಬೆಂಕಿಗೆ ತುಪ್ಪ ಯಾಕೆ ಸುರಿತೀಯಾ? ಅತ್ತೆ, ನಾನು ಆ ರೀತಿ ಮಾತಾಡ್ತಿಲ್ಲ. ಯಾಕೆ ನಾನು ಏನೇ ಮಾತಾಡಿದ್ರೆ ತಪ್ಪಾಗಿ ತಿಳ್ಕೊಳ್ತಿದ್ದೀರಾ? ಆಗೋದೆಲ್ಲ ಒಳ್ಳೇದಕ್ಕೆ ಆಗಿದೆ. ನೀವು ಅನ್ಕೊಂಡಿದ್ದೋ ಆಗಿದ್ದಿದ್ರೆ ಯಾರಿಗೂ ಒಳ್ಳೇದಾಗ್ತಿರ್ಲಿಲ್ಲ. ಶ್ರೀವಲ್ಲಿ ಜೀವನ ಚೆನ್ನಾಗಿರ್ಬೇಕು. ಅವಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ. ಮುಚ್ಚೆ ಬಾಯಿ. ನಾನು ಈ ವಿಷಯ ಇಲ್ಲಿಗೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಆ ಸುಬ್ಬು ನಮ್ಮ ಶ್ರೀವಲ್ಲಿನ ಮದುವೆ ಆಗದಿದ್ರು ಪರವಾಗಿಲ್ಲ, ಆ ಶ್ರಾವಣಿ ಸುಬ್ರಹ್ಮಣ್ಯ ಒಟ್ಟಿಗೆ ಇರೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಯಾಕಿಷ್ಟು ದ್ವೇಷ ಕಾಡ್ತಿದ್ದೀರಾ ಅತ್ತೆ? ಅವ್ರು ನಿಮ್ಗೆ ಏನು ಅನ್ಯಾಯ ಮಾಡಿದ್ರು? ನನಗ್ ಮಾಡಿರೋ ಅನ್ಯಾಯ ನನಗ್ ಮಾತ್ರ ಗೊತ್ತು. ಎಷ್ಟೆಲ್ಲ ಆಸೆ ಇಟ್ಕೊಂಡು ಹೋದ್ವಿ, ನಮ್ಮ ಆಸೆ ಎಲ್ಲ ಮಣ್ಣು ಪಾಲ್ ಮಾಡ್ಬಿಟ್ರು. ಇಷ್ಟಕ್ಕೆ ನಾನು ಸುಮ್ಮನೆ ಇರಲ್ಲ. ಸುಬ್ಬುಗೂ ಶ್ರೀವಲ್ಲಿಗೂ ಮದುವೆ ಮಾಡೇ ಮಾಡ್ತೀನಿ. ಆ ಶ್ರಾವಣಿನ ಸುಬ್ಬು ಜೀವನದಿಂದ ದೂರ ಮಾಡ್ತೇನೆ. ದೇವ್ರೆ,
ಶ್ರಾವಣಿ ಅತ್ತಿಗೆದು ನಿಜವಾದ ಪ್ರೀತಿ. ಅದಕ್ಕೆ ನೀನು ಅನ್ಯಾಯ ಆಗಕ್ಕೆ ಬಿಡಲಿಲ್ಲ. ಶ್ರೀವಲ್ಲಿನೂ ಅತ್ತೆ ಮಾತಾಡಿದ್ದನ್ನ ಕೇಳಿ ಎಲ್ಲಿ ಅಣ್ಣ ಅತ್ತಿಗೆ ಸಂಬಂಧ ಕೊಚ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವರಿಗೆ ಗೊತ್ತಿಲ್ಲದೆ ಇವರು ಆ ಸಂಬಂಧಕ್ಕೆ ಸೇತುವೆ ಆಗಿದ್ದಾರೆ. ಎಂತ ಲೀಲೆ ನಿಂದು ಭಗವಂತ. ಬೆಂಕಿ ಇಡಕ್ಕೆ ಅಂತ ಹೋದವ್ರ ಕೈಯಲ್ಲೇ ಹಂಟೆನ ಹಚ್ಚಿಸಿದ್ಯಾ. ಅವರಿಬ್ರು ಜೀವನಕ್ಕೆ ಹೊಸ ಆರಂಭ ಕೊಡ್ತಾ ಇದ್ಯಾ. ಕಲ್ಮಶ ಇಲ್ದಿರೋ ಪ್ರೀತಿನ ಕಾಪಾಡೋ ಜವಾಬ್ದಾರಿ ನಿಂದೆ. ಈಗಲಾದ್ರೂ ನೀವು ಇನ್ನೊಬ್ಬರನ್ನ ಪ್ರೀತಿಸ್ತೀರಾ ಅನ್ನೋ ವಿಚಾರ ಹೇಳ್ಬೇಡ ಪ್ಲೀಸ್. ಆದ್ರೆ ಆದಷ್ಟು ಬೇಗ ನೀವು ಯಜಮಾನ್ರಿಗೆ ಹೇಳಬೇಕಿಲ್ಲ ಅಂದ್ರೆ ನಾನು ಹೇಳ್ತೀನಿ ಮೇಡಮ್. ಶ್ರಾವಣಿಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಖುಷಿಯಾಗಿರೋ ಸಮಯದಲ್ಲಿ ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಏನು ಅನ್ಕೋಬೇಕು? ಏನಿಲ್ಲ ಅತ್ತೆ, ಏನಿಲ್ಲ. ಶ್ರಾವಣಿಮ್ಮ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ದಯವಿಟ್ಟು ನನ್ನ ಹತ್ರ ಹೇಳಿ. ನೋಡಿ, ನಿಮ್ಮ ಕಣ್ಣಲ್ಲಿ ಯಾವಾಗಲೂ ಸಂತೋಷ ತುಂಬಿರ್ಬೇಕು ಅಂತ ಬಯಸೋ ಜೀವ ಇದು. ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ರೆ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಶ್ರಾವಣಿಮ್ಮ. ಸಂಕಟ ಆಗ್ತಿದೆ. ಏನಾಯ್ತು ಅಂತ ನನ್ನ ಹತ್ರ ಆದರೂ ಹೇಳ್ಬಾರ್ದಾ?